ನೀವು ನೋಡ್ತಿದ್ರ ಸಭೆಯ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಈ ವರ್ಷ 2024 ಕನ್ನಡ ಚಿತ್ರರಂಗದಲ್ಲಿ ಗುಡ್ ನ್ಯೂಸ್ಗಿಂತ ಹೆಚ್ಚಾಗಿ ಕಾಂಟ್ರವರ್ಸಿಯಿಂದನೇ ಸದ್ದು ಮಾಡ್ತು ಸುದ್ದಿ ಆಯಿತು. ನಿರ್ಮಾಪಕರ ಕಣ್ಣೀರು, ನಿರ್ದೇಶಕರ ಆತ್ಮಹತ್ಯೆ, ಟೆಕ್ನಿಷಿಯನ್ಗಳ ಗೋಳಾಟ. ಒಬ್ಬ ಹೀರೋ ಸಿನಿಮಾದಲ್ಲಿ ಹೀರೋ ಆಗಿದ್ರೆ ಸಾಲದು, ರಿಯಲ್ ಲೈಫ್ನಲ್ಲೂ ಹೀರೋ ಆಗಿರಬೇಕು. ಆದರೆ ಸದ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜಯದ್ ಖಾನ್ ಒಬ್ಬ ಟೆಕ್ನಿಷಿಯನ್ ಪಾಲಿಗೆ ವಿಲನ್ ಆಗಿದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ. ಯಾವ ಟೆಕ್ನಿಷಿಯನ್ ಏನಾಯಿತು ಅನ್ನುವಂಥದ್ದನ್ನು ಸಹ ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಜಯದ್ ಖಾನ್ ಅವರ ಫಸ್ಟ್ ಸಿನಿಮಾ ಅಂದರೆ ಬನಾರಸ್ 2022ರಲ್ಲಿ ನವೆಂಬರ್ ತಿಂಗಳಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಅಟ್ಟರ್ ಫ್ಲಾಪ್ ಆಗುತ್ತೆ. ಅಂಥ ಫ್ಯಾನ್ ಬೇಸ್ ಕೂಡ ಹುಟ್ಕೊಳ್ಳೋದಿಲ್ಲ ಜಯದ್ ಖಾನ್ ಅವರಿಗೆ. ಪಾಲಿಟಿಕ್ಸಲ್ಲಿ ಇರಬಹುದು, ಆದರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಅಭಿಮಾನ ಅನ್ನುವಂಥದ್ದು ಅವರಿಗೆ ಸಹ ಅಷ್ಟೊಂದು ಇರೋದಿಲ್ಲ. ಆದರೆ ಸೋಲೋದು ಮುಖ್ಯ, ಗೆಲ್ಲೋದು ಮುಖ್ಯ ಆಗುತ್ತೆ. ಸಿನಿಮಾ ರಂಗದಲ್ಲಿ ಅಷ್ಟೊಂದು ಬಾಜಿ ತಬ್ಬಿ ಅಭಿಮಾನಿಗಳು ಸಹ ಜಯದ್ ಖಾನ್ ಅವ್ರಿಗೆ ಇಲ್ಲದೇ ಇರೋ ಹೊತ್ತಿನಲ್ಲಿ ಎರಡನೇ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಓಕೆ, ಗುಡ್ ಅಂತಾನೆ ಎಲ್ಲರೂ ಹೇಳ್ತಾರೆ. ಅವ್ರು ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಸಿನಿಮಾ ಒಂದು ರೀತಿಯಾಗಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಆದರೆ ಸಿನಿಮಾದಲ್ಲಿ ಬೆಳಿಬೇಕಾದಂಥವರು ಇನ್ನಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು, ಹೆಸರು ವರ್ಚಸ್ಸನ್ನು ಸೃಷ್ಟಿ ಮಾಡ್ಕೋಬೇಕು ಅನ್ನೋಂಥ ಹೊತ್ತಿನಲ್ಲೇ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ಕೋತಾರೆ. ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕೊಳ್ಳುವಂಥ ಒಂದು ಪ್ರಯತ್ನ ಈಗ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ತಮ್ಮಲ್ಲಿರುವಂಥ ಪವರ, ದುಡ್ಡು, ಅಹಂಕಾರನ. ಈ ರೀತಿ ಒಂದು ಪ್ರಶ್ನೆ ಈಗ ಎದುರಾಗ್ತಿದೆ. ಅದಕ್ಕೆ ಕಾರಣ ಒಬ್ಬ ಟೆಕ್ನಿಷಿಯನ್. ಕನ್ನಡ ಚಿತ್ರರಂಗದಲ್ಲಿ ಟೆಕ್ನಿಷಿಯನ್ಗಳನ್ನ ದೇವರ ರೀತಿ ನೋಡ್ತಾರೆ. ಆಗಿನ ಕಾಲದಿಂದ ಬಂದಂತಹ ರಾಜ್ಕುಮಾರ್ ಸರ್ ಇರಬಹುದು, ವಿಷ್ಣುವರ್ಧನ್ ಸರ್ ಇರಬಹುದು, ಅಂಬರೀಷ್ ಸರ್ ಇರಬಹುದು, ಶಂಕರ್ ನಾಗ್ ಅವರು ಇರಬಹುದು, ಒಂದಷ್ಟು ಸ್ಟಾರ್ ಲೆಜೆಂಡ್ ನಟರೆಲ್ಲ ಟೆಕ್ನಿಷಿಯನ್ಗಳನ್ನು ತಮ್ಮ ಸರಿ ಸಮಾನವಾಗಿ ನೋಡ್ತಾ ಇದ್ರು. ಆದರೆ ಈಗೇನಾಗ್ತಿದೆ, ಹೀರೋಗಳ ಮೇಲೇ ಸಿನಿಮಾ ನಿಂತು ಬಿಟ್ಟಿದೆಯಾ? ಹೀರೋಗಳಿದ್ರೇ ಮಾರ್ಕೆಟಿಂಗ, ಟೆಕ್ನಿಷಿಯನ್ಗಳು ಶ್ರಮಕ್ಕೆ ಬೆಲೆ ಇಲ್ವಾ ಅನ್ನೋ ರೀತಿ ಆಗಿದೆ. ಯಾಕಂತ ಹೇಳಿದರೆ ಸಂತೋಷ್ ಅವರು ಮಾಡಿರುವಂಥ ಒಂದು ಆರೋಪ ಜಯದ್ ಖಾನ್ ಅವರ ಮೇಲೆ. ತಮ್ಮ 24 ಲಕ್ಷ ಕೊಟ್ಟು ಖರೀದಿಸಿದಂತಹ ಡ್ರೋನ್ ಕ್ರ್ಯಾಶ್ ಆಗಿತ್ತು ಶೂಟಿಂಗ್ ಟೈಮ್ನಲ್ಲಿ. ನವೆಂಬರ್ 21ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಿದ್ದಂತಹ ಕಲ್ಟ್ ಸಿನಿಮಾ ಶೂಟಿಂಗ್ ವೇಳೆ ತಮ್ಮ ಡ್ರೋನ್ ಏನಿತ್ತು, ತಮ್ಮ ದುಡ್ಡಿನಲ್ಲಿ ಖರೀದಿಸಿದಂತಹ ಡ್ರೋನ್ ಕ್ರ್ಯಾಶ್ ಆಯಿತು ಜಸ್ಟ್ 4 ಸೆಕೆಂಡ್ನಲ್ಲಿ. ಆ ಒಂದು ಪರಿಹಾರವನ್ನು ಹೋಗಿ ಜಯದ್ ಖಾನ್ ಅವ್ರ ಹತ್ರ ಇವರು ಕೇಳಿದಾಗ ಅವರು ಆಗೋದಿಲ್ಲ ಅಂತ ಹೇಳ್ತಾರೆ. ಕ್ಲೀನಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಜೊತೆಗೆ ವೈಟ್ ಪೇಪರ್ ಮೇಲೆ ಅವ್ರು ಸೈನ್ ಹಾಕಿಸ್ಕೊಳ್ಳಿ, ಮುಂದೇನು ಮಾಡಬೇಕು ನನಗೆ ಗೊತ್ತಿದೆ ಅಂತ ದೌಲತ್ತಿನಲ್ಲಿ ಸಿಗರೇಟ್ನ ಬಾಯಲ್ಲಿ ಇಟ್ಕೊಂಡು ಹೇಳ್ತಾರಂತೆ. ಈ ಹೇಳಿಕೆಗಳನ್ನೆಲ್ಲ ಸ್ವತಃ ಸಂತೋಷ್ ಅವರು ಮಾಧ್ಯಮಗಳಿಗೆ ಕೊಟ್ಟಿರೋವಂಥದ್ದು. ಆದರೆ ಹೀರೋಗಳ ಈ ದೌಲತ್ತು ಎಷ್ಟರ ಮಟ್ಟಿಗೆ ಇರಬಹುದು? ಟೆಕ್ನಿಷಿಯನ್ಗಳು ಎಲ್ಲಿ ಹೋಗಬೇಕು? ಆ ಮಿಡಿಲ್ ಕ್ಲಾಸ್ ಹುಡುಗ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ ಅಂತ ಹೇಳಿದರೆ ಜಯದ್ ಖಾನ್ ಅವರು ಸುಮ್ಮನೆ ಕೂತು ಬಿಟ್ರ? ಇಷ್ಟಾದ್ಮೇಲೆ ಆದರೂ ಅವರು ಫೋನ್ ಕಾಲ್ಗೆ ರೆಸ್ಪಾಂಡ್ ಮಾಡ್ಬೋದಿತ್ತಲ್ವಾ? ಸುದ್ದಿ ಮಾಧ್ಯಮದಲ್ಲಿ ಬಂದು ಪ್ರಕಟ ಆಗ್ತಿದೆ, ಎಲ್ಲ ಕಡೆ ಅದು ಹೋಗ್ತಿದೆ ಅಂತ ಹೇಳಿದಾಗ ಇವ್ರು ಇಲ್ಲಿ ಏನು ಮಾಡ್ತಿದ್ದಾರೆ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಿರ್ದೇಶಕ ಅನಿಲ್ ಅವರು ಇರಬಹುದು, ಈ ಕಡೆ ಜಯದ್ ಖಾನ್ ಅವರು ಇರಬಹುದು. ಸಿನಿಮಾದಲ್ಲಿ ಬೆಳಿಬೇಕು ಅಂತಿರೋರು ದುಡ್ಡು ಮಾಡಿದ್ರೆ ಸಾಕು ಅಥವಾ ಹೆಸರು ಬೇಡವಾ ನಿಮಗೆ ಅನ್ನುವಂಥ ಒಂದು ಪ್ರಶ್ನೆ ಸಹ ಈ ಕಡೆ ಆಡಿಯನ್ಸಿಂದ ಬರ್ತಿರೋವಂಥದ್ದು. ಸದ್ಯಕ್ಕೆ ಸಂತೋಷ್ ಅವ್ರು ಕೇಳ್ತಿರೋದೊಂದೇ, ನಂದು 24 ಲಕ್ಷದ ಒಂದು ಡ್ರೋನ್ ಏನಿದೆ ಅದು ಕ್ರ್ಯಾಶ್ ಆಗಿದೆ, ದಯವಿಟ್ಟು ಅದರದ್ದೊಂದು ನನಗೆ ಪರಿಹಾರ ಕೊಟ್ಟುಬಿಡಿ. ನಂದು 24 ಲಕ್ಷ ನೀವು ಕೊಟ್ಟರೆ ನನ್ನ ಪಾಡಿಗೆ ನಾನು ಎಲ್ಲೋ ಒಂದು ಕಡೆ ಹೊಟ್ಟೆ ತುಂಬಿಸ್ಕೋತೀನಿ ಅಂತ. ಜಯದ್ ಖಾನ್ ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ 1000 ಜನ ಮುಂದೆ ಬರ್ಬೋದು, ಅಥವಾ ಅವ್ರ ಹತ್ರನೇ ದುಡ್ಡಿದೆ, ಅವ್ರ ತಂದೆ ದುಡ್ಡನ್ನೇ ತೊಗೊಂಡು ತಮ್ಮ ಸಿನಿಮಾಗೆ ಹಾಕೊಂಡು ಪ್ರೊಡ್ಯೂಸ್ ಮಾಡ್ಕೋಬೋದು. ಅಷ್ಟು ಶಕ್ತಿ ಅವ್ರಿಗಿದೆ. ಇನ್ನೂ ಒಂದು 10 ತಲೆಮಾರು ಕೂತ್ಕೊಂಡು ತಿನ್ನೋ ಅಂಥ ಒಂದಷ್ಟು ಪ್ರಬುದ್ಧತೆ ಸಹ ಅವ್ರಿಗೆ ಇರುವಂಥದ್ದು. ಆದರೆ ಈ ಕಡೆ ಇವರು ಏನು ಮಾಡ್ತಾರೆ? ಮಿಡಿಲ್ ಕ್ಲಾಸ್ ಇರುವಂಥ ಒಂದು ಟೆಕ್ನಿಷಿಯನ್ಸ್, ಬರೀ ಇವಾಗ ಸಂತೋಷ್ ಅವ್ರ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ, ಅಲ್ಲಿ ಒಂದಷ್ಟು ಟೆಕ್ನಿಷಿಯನ್ಸ್ ಇರಬಹುದು, ಅವ್ರ ವಾಯ್ಸ್ ರೈಸ್ ಮಾಡದೇ ಇರಬಹುದು. ಅವರೆಲ್ಲ ತಮ್ಮ ಕಷ್ಟದಿಂದ ಬಂದು ಸಿನಿಮಾಗಳಿಗೋಸ್ಕರ ಏನೋ ಫ್ಯಾಮಿಲಿಗೆ ಹೊಟ್ಟೆ ತುಂಬಿಸ್ಬೇಕು ಅನ್ನೋ ಕಾರಣದಿಂದ ಇವ್ರ ಮಾತುಗಳನ್ನು, ಇವರ ದರ್ಪವನ್ನು ಅವರು ಸಹಿಸಿಕೊಂಡು ಮುಂದೆ ಹೋಗ್ತಿರ್ತಾರೆ. ಸದ್ಯಕ್ಕೆ ಈ ಒಂದೇ ಒಂದು ಪ್ರಕರಣ ಮಾತ್ರ ಕಲ್ಟ್ ಸಿನಿಮಾ ಮೂಲಕ ಈಗ ಹೊರಗೆ ಬಂದಿರುವಂಥದ್ದು. ಇನ್ನೂ ಎಷ್ಟೋ ಟೆಕ್ನಿಷಿಯನ್ಸ್ಗೆ ಈ ರೀತಿ ಸಮಸ್ಯೆಗಳಾಗಿರಬಹುದು. ಈ ಹಿಂದೆ ನಾವು ನೋಡ್ತಾ ಹೋದರೆ ಹಲವಾರು ಸೀರಿಯಲ್ಸ್ ಇರ್ಬೋದು ಅಥವಾ ಸಿನಿಮಾಗಳಲ್ಲೇ ಇರ್ಬೋದು, ನಿರ್ಮಾಪಕರು ಕಣ್ಣೀರು ಹಾಕ್ತಿದ್ದಾರೆ. ಸಿನಿಮಾ ಸೋತ್ ಹೋಯಿತು, ನಿರ್ದೇಶಕರು ಇಷ್ಟೊಂದು ಶೂಟಿಂಗ್ ಡೇಟ್ಸ್ನ ತುಂಬ ಲ್ಯಾಗ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾನೆ ಹೋಗ್ತಿರ್ತೀವಿ. ಸದ್ಯಕ್ಕೆ ಪರಿಹಾರ ಇದಕ್ಕೆ ಕೊಡ್ತಾರ ಜಯದ್ ಖಾನ್ ಅವರು? ಇಷ್ಟರ ಮಟ್ಟಿಗೆ ಅವರು ಇಷ್ಟು ಉದ್ದ ಬಿಡೋ ಅವಶ್ಯಕತೆ ಇರಲಿಲ್ಲ. ಯಾಕಂತ ಹೇಳಿದ್ರೆ 24 ಲಕ್ಷ ಜಯದ್ ಖಾನ್ ಅವರಿಗೆ ದೊಡ್ಡದು ಅಲ್ಲವೇ ಅಲ್ಲ. ಕೋಟಿ ಬಡ್ಜೆಟ್ ಸುರಿದು ಬಂಡವಾಳ ಹೂಡಿ ಅವರು ಸಿನಿಮಾಗಳನ್ನು ಮಾಡೋ ಹೊತ್ತಿನಲ್ಲಿ ಒಬ್ಬ ಟೆಕ್ನಿಷಿಯನ್ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಿದ್ದಾನೆ. ಇಷ್ಟೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಿದೆ, ಅವ್ರಿಗೆ ನೆಗೆಟಿವಿಟಿ ಅನ್ನೋದಾಗುತ್ತೆ. ಇನ್ನು ಸಿನಿಮಾ ಕೂಡ, ಒಂದು ಸಿನಿಮಾ ಅವ್ರದ್ದು ಹಿಟ್ ಕೂಡ ಆಗಿಲ್ಲ. ಯಾವ ರೀತಿ ಇದು ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಸಹ ಲೆಕ್ಕಾಚಾರ ಇಲ್ಲ. ಸೊ ಅವರ ನೆಕ್ಸ್ಟ್
ಏನು ಸ್ಟ್ಯಾಂಡ್ ಇರುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಂತೋಷ್ ಅವರಿಗೆ ನ್ಯಾಯ ಸಿಗಬೇಕಾಗಿದೆ ಅನ್ನುವಂಥದ್ದೇ ನಮ್ಮ ಸಮಯ ನ್ಯೂಸ್ ಕೇಳ್ಕೊಳ್ಳೋದು.